ಇನ್ನು ಇದೇ ಮೂಡ ಪ್ರಕರಣದ ತನಿಖೆಯನ್ನು ಇಡಿ ಅವರು ಕೂಡ ನಡೆಸ್ತಾ ಇದ್ದಾರೆ. ಜಾರಿ ನಿರ್ದೇಶನಾಲಯದವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಯ ಪತ್ನಿ ಮತ್ತು ಸಚಿವ ಭೈರತಿ ಸುರೇಶ್ ಇಬ್ಬರಿಗೂ ಕೂಡ ಸಮನ್ಸ್ ಅನ್ನು ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಿ ಅಂತ. ಇದನ್ನು ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಇಡಿ ವಿಚಾರಣೆಯಿಂದ ಸಿಎಂ ಪತ್ನಿಗೆ ರಿಲೀಫ್ ಸಿಕ್ಕಿದೆ. ಅಂದರೆ ರಿಲೀಫ್ ಇತ್ತು ಆಲ್ರೆಡಿ, ಅದು ಮುಂದುವರಿಕೆ ಆಗಿದೆ. ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ದೇವಿ ಮತ್ತು ಸಚಿವ ಭೈರತಿ ಸುರೇಶ್ ಅವರಿಗೆ ಮಧ್ಯಂತರ ರಕ್ಷಣೆ ಮುಂದುವರಿಕೆ. ಅಂತಿಮ ಆದೇಶದವರೆಗೂ ಕೂಡ ಮಧ್ಯಂತರ ರಿಲೀಫನ್ನು ಕೊಡಲಾಗಿದೆ. ವಾದ ಪ್ರತಿವಾದವನ್ನು ಕಂಪ್ಲೀಟಾಗಿ ಆಲಿಸಿದೆ ಕೋರ್ಟು. ಆದೇಶವನ್ನು ಕಾಯ್ದಿರಿಸಿದೆ. ಅದು ಡೇಟ್ ಗೊತ್ತಾಗಬೇಕು ಯಾವಾಗ ಅಂತ. ಈಗಾಗಲೇ ವಾದ ಪ್ರತಿವಾದಗಳು ಇವತ್ತು ಮುಕ್ತಾಯ ಆಗಿದೆ. ಇಡಿ ಸಮನ್ಸ್ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿದರು ಮುಖ್ಯಮಂತ್ರಿಗಳ ಪತ್ನಿ ಮತ್ತು ಸಚಿವ ಭೈರತಿ ಸುರೇಶ್. ಇಬ್ಬರೂ ಪರವಾದ ವಾದ ಪ್ರತಿವಾದಗಳು ಇವತ್ತು ಧಾರವಾಡ ವಿಭಾಗೀಯ ಪೀಠ, ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೀತು. ಜೊತೆಗೆ ಇಡಿ ಪರ ವಕೀಲರು ಕೂಡ ವಾದವನ್ನು ಮಾಡಿದ್ರು. ಮುಖ್ಯಮಂತ್ರಿಗಳ ಪತ್ನಿಯ ಪರವಾಗಿ ಸಂದೇಶ್ ಚೌಟ ಅವರು ವಾದ ಮಾಡಿದ್ರು. ಇಡಿ ಪರವಾಗಿ ಅರವಿಂದ್ ಕಾಮತ್ ಅವರು ವಾದವನ್ನು ಮಾಡಿದ್ರು. ಎಲ್ಲವನ್ನ ಈಗ ಮುಕ್ತಾಯಗೊಳಿಸಿದ್ದಾರೆ. ಹಾಗಾದರೆ ಏನದು ವಿಚಾರ? ಸಿಎಂ ಪತ್ನಿ ಪರ ಸಂದೇಶ್ ಚೌಟ ಅವರ ವಾದ ಏನು ಅಂತಕ್ಕಂಥ ನೋಡೋಣ. ಮೂಡ 14 ಸೈಟ್ಗಳನ್ನು ಸಿಎಂ ಪತ್ನಿ ವಾಪಸ್ ಕೊಟ್ಟಿದ್ದಾರೆ. ಅವರೇನು ಫಲಾನುಭವಿ ಆಗಿದ್ರು ಅದನ್ನು ಅವರು ರಿಟರ್ನ್ ಮಾಡಿದ್ದಾರೆ. 2024 ಅಕ್ಟೋಬರ್ 1ಕ್ಕೆ 14 ನಿವೇಶನವನ್ನು ಮೂಡಾಗೆ ಹಿಂತಿರುಗಿಸಿದ್ದಾರೆ ಅಂತ ಕೋರ್ಟ್ ಗಮನಕ್ಕೆ ತಂದರು. ಕಳೆದ ವರ್ಷ ಅಕ್ಟೋಬರ್ 1ನೇ ತಾರೀಕು ಅವರು ವಾಪಸ್ ಕೊಟ್ಟರು 14 ನಿವೇಶನಗಳನ್ನು. ಅದೇ ದಿನ ಜಾರಿ ನಿರ್ದೇಶನಾಲಯವು ಪ್ರಕರಣವನ್ನು ದಾಖಲಿಸಿಕೊಂಡಿದೆ. ಅದೇ ದಿನ ವಾಪಸ್ ಕೊಟ್ಟ ದಿನವೇ ಇಡಿ ಅವರು ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಪಾರ್ವತಿ ಅವರು ಸೈಟ್ನಿಂದ ಲಾಭಾಂಶವನ್ನು ಪಡೆದೇ ಇಲ್ಲ. ಯಾಕೆಂದರೆ ಸೈಟ್ ಇವ್ರ ಹೆಸರಿಗೆ ಬಂದಿತ್ತು ನಿಜ, ಮಾರಾಟ ಮಾಡಿಲ್ಲ ಅವರಿನ್ನು, ಅಷ್ಟರಲ್ಲೇ ವಾಪಸ್ ಕೊಟ್ಟಿದ್ದಾರೆ. ಮನಿ ಲ್ಯಾಂಡ್ರಿಂಗ್ ಪ್ರಕರಣ ದಾಖಲೆಗೆ ಇಡಿಗೆ ಯಾವುದೇ ರೀತಿಯಾದಂತಹ ಅವಕಾಶವೇ ಇರಲ್ಲ. ಯಾಕೆಂದರೆ ಮನಿ ಲ್ಯಾಂಡ್ರಿಂಗ್ ನಡೆದೇ ಇಲ್ಲ ಇಲ್ಲಿ ಅಂತ ಅವ್ರ ವಾದ. ಸೈಟ್ ಹಿಂತಿರುಗಿಸುವಾಗ ಹಿಂತಿರುಗಿಸಿರ್ಬೇಕಾದ್ರೆ ಇಡಿ ಅವರು ಹೆಂಗೆ ದೂರನ್ನು ದಾಖಲು ಮಾಡ್ಕೋತಾರೆ? ಕೊಟ್ಬಿಟ್ಟಿದಾರಲ್ಲ ಸೈಟನ್ನು ವಾಪಸ್ಸು, ಹೆಂಗೆ ದೂರ ದಾಖಲು ಮಾಡ್ಕೋತಾರೆ? ಅದೇ ದಿನ ಹೆಂಗೆ ಮಾಡ್ಕೋತಾರೆ ಇವರು? ಅವರ ವ್ಯಾಪ್ತಿಗೆ ಬರೋದೇ ಇಲ್ಲ ಅಂತ. ಇದಕ್ಕೂ ಮುನ್ನ ಪ್ರೆಡಿಕೇಟ್ ಅಪರಾಧದ ತನಿಖೆ ಆಗಬೇಕು ಅಲ್ವಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಸಂದೇಶ್ ಚೌಟ ಅವರು. ಅಪರಾಧದಿಂದ ಗಳಿಸಿದ ಸಂಪತ್ತಿದ್ದರೆ ಮಾತ್ರ ಇಡಿ ತನಿಖೆ ಆಗಬೇಕು. ಆ ಸಂಪತ್ತಿಲ್ಲ ಇವ್ರ ಹತ್ರ. ಲೋಕಾಯುಕ್ತ ಪೊಲೀಸರ ತನಿಖಾ ವ್ಯಾಪ್ತಿಯಲ್ಲಿ ಇಡಿ ಪ್ರವೇಶ ಮಾಡಿದೆ. ಒಂದೇ ಕೇಸ್ನ ಎರಡೆರಡು ಏಜೆನ್ಸಿಗಳು ತನಿಖೆ ಮಾಡೋಕ್ಕೆ ಬರಲ್ಲ ಅಂತ ಮೊದಲಿಂದನೂ ಎಲ್ಲರೂ ಹೇಳ್ಕೊಂಡು ಬರ್ತಾ ಇದ್ದಾರೆ. ಲೋಕಾಯುಕ್ತ ಪೊಲೀಸರ ತನಿಖಾ ವ್ಯಾಪ್ತಿಯಲ್ಲಿ ಇಡಿ ಬರೋ ಹಾಗಿಲ್ಲ. ಮೂಡಾಗೆ ಹಿಂತಿರುಗಿಸಿರುವ 14 ಸೈಟನ್ನು ಇಡಿ ಜಪ್ತಿನೇ ಮಾಡಿಲ್ಲ. ತಪ್ಪಿದರೆ ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಆದರೆ ಇತರೆ 160 ಸೈಟ್ಗಳನ್ನು ಇಡಿ ಜಪ್ತಿ ಮಾಡಿದೆ. 50-50 ಅನುಪಾತದಲ್ಲಿ ಪಡೆದಿರತಕ್ಕಂಥ 160 ಸೈಟ್ಗಳು, ಆಮೇಲೆ ಬೇನಾಮಿ ಸೈಟ್ಗಳು ಎಲ್ಲ. ಈಗಾಗಲೇ ಲೋಕಾಯುಕ್ತ ಪೊಲೀಸರು ಈ ಪ್ರಕರಣದಲ್ಲಿ ಬಿ ರಿಪೋರ್ಟನ್ನು ಸಲ್ಲಿಸಿದ್ದಾರೆ. ತನಿಖೆಯಲ್ಲಿ ಅಕ್ರಮ ಕಂಡು ಬಂದಿಲ್ಲ ಅಂತ ಬಿ ರಿಪೋರ್ಟನ್ನು ಸಲ್ಲಿಸಿದ್ದಾರೆ. ಅದನ್ನು ಕೂಡ ಕೋರ್ಟ್ ಗಮನಕ್ಕೆ ತಂದರು. ಕೋರ್ಟ್ ಗಮನಕ್ಕೆ ಅದನ್ನು ಕೂಡ ತಂದಿದ್ದಾರೆ. ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ಪತ್ನಿಯ ಪರ ವಕೀಲರಾದಂತಹ ಸಂದೇಶ್ ಚೌಟ ಅವರು ವಾದ ಮಾಡಿದ್ದು. ಇನ್ನು ಇಡಿ ಪರ ಅರವಿಂದ್ ಕಾಮತ್ ಅವರ ವಾದ ಏನು? 1990ರಿಂದ ರಾಜಕಾರಣಿಗಳು, ಅಧಿಕಾರಿಗಳು ಮೂಡಾದಿಂದ ನಿವೇಶನವನ್ನು ಪಡೆದಿದ್ದಾರೆ. ಕಾನೂನಾತ್ಮಕವಾಗಿ ಪಡೆದಿದ್ರೆ ತಪ್ಪೇನು? ಪಡೆದಿರ್ಬೋದು. ಮೂಡ ನಿಯಮಗಳನ್ನು ಉಲ್ಲಂಘಿಸಿ ನಿವೇಶನ ಹಂಚಿಕೆ ಮಾಡಿದೆ. ಅವರ ಬೈಲಾ ಇರುತ್ತಲ್ಲ, ಮೂಡ ಬೈಲಾ, ಅದನ್ನು ಆ ರೂಲ್ಸ್ಗಳನ್ನ ಫಾಲೋನೇ ಮಾಡಿಲ್ಲ ಮೂಡಾದವರು. ಇದು 5,000 ಕೋಟಿಗೂ ದೊಡ್ಡ ಹಗರಣವಾಗಿದೆ ಅಂತಾರೆ. 5,000 ಕೋಟಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತಲೇ ಬಂದಿರೋದು ನಾವು. ನಗರಾಭಿವೃದ್ಧಿ ಸಚಿವರು ಸಂಬಂಧಿಕರ ಹೆಸರಿನಲ್ಲಿ ಜಮೀನನ್ನು ಮಾಡಿದ್ದಾರೆ. ಅಂದರೆ ಭೈರತಿ ಸುರೇಶ್ ವಿಚಾರದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಹೆಸರಿನಲ್ಲಿ ಸೈಟ್ ರಿಜಿಸ್ಟರ್ ಆಗಿದೆ. ಹೆಬ್ಬೆಟ್ ಮಂಜ ಅವರೆಲ್ಲ ಇದ್ರಲ್ಲ ಆ ಹೆಸರು. ಇದು ಕೇವಲ 14 ಸೈಟ್ಗಳಿಗೆ ಸಂಬಂಧಪಟ್ಟ ದೂರು ಮಾತ್ರವಲ್ಲ, ಮೂಡಾದ ಅಕ್ರಮಗಳ ದೂರಿನ ಬಗ್ಗೆ ಇಡಿ ತನಿಖೆಯನ್ನು ನಡೆಸಿದೆ ಅಂತ ಅವ್ರು ಹೇಳ್ತಾ ಇರೋದು ಅವ್ರ ವಾದ. ಸಿದ್ದರಾಮಯ್ಯನವ್ರಿಗೆ ಸಂಬಂಧಪಟ್ಟಿದ್ದು ಮಾತ್ರ ಅಂತ ಅನ್ಕೋಬೇಡಿ. 1/10/2024 ಇಡಿ ಅವರು ECIR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅಂದರೆ ಇವರು ಸೈಟ್ ವಾಪಸ್ ಕೊಟ್ಟರಲ್ಲ ಆವಾಗ. 1/10/2024 ಪಾರ್ವತಿ ಅವರು ಮೂಡಾಗೆ ಪತ್ರ ಬರೀತಾರೆ. ಅಧಿಕಾರಿಗಳು ಜೆಟ್ ಸ್ಪೀಡ್ನಲ್ಲಿ ಅದೇ ದಿನ 14 ಸೈಟನ್ನು ವಾಪಸ್ ಪಡ್ಕೋತಾರೆ. ನೋಡಿ ಎಲ್ಲ ಹೆಂಗೆ ನಡೆದಿದೆ ಅಂತ ಅಂದ್ಬಿಟ್ಟು. CM ಅವರ ಪತ್ನಿ ಆಗಿರೋದ್ರಿಂದ ಒಂದೇ ದಿನಕ್ಕೆ ಪ್ರಕ್ರಿಯೆ ಮುಗಿದೋಯ್ತು. ಹೌದು, ನಾವು ಅವತ್ತೇ ಹೇಳ್ತಾ ಇದ್ವಿ ಬೇರೆ ಕೇಸ್ಗಳಲ್ಲಿ ಹೀಗಾಗಲ್ಲ ಅಂತ. ಸಚಿವ ಭೈರತಿ ಕಚೇರಿಯಿಂದ ಹಲವು ನಿರ್ದೇಶನಗಳು ಹೋಗಿವೆ ಮೂಡಾಗೆ. ಹೀಗಾಗಿ ಸಚಿವ ಸುರೇಶ್ಗೆ ಇಡಿ ಸಮನ್ಸನ್ನು ಕೊಟ್ಟಿದೆ.
ತನಿಖೆ ಮಾಡೋದ್ರಿಂದ ತಪ್ಪೇನು? ಇದು ಕೇವಲ ಆಯ್ತಪ್ಪ, ನಿಮ್ಮ ಪ್ರಕಾರ ಮುಖ್ಯಮಂತ್ರಿ ಮತ್ತು ಕುಟುಂಬದವರು ತಪ್ಪು ಮಾಡಿಲ್ಲ ಅಂತಲೇ ಅಂದ್ಕೊಳ್ಳೋಣ. ಇಡೀ ಪ್ರಕರಣದ ತನಿಖೆ ಆಗಬೇಕು ಅಂದರೆ ಇವರ ವಿಚಾರಣೆಯೂ ಆಗಬೇಕು. ಹಾಗಾಗಿ ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಡಿ ಅಂತ ಕೋರ್ಟ್ಗೆ ಇಡಿ ಅಧಿಕಾರಿಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಷ್ಟು ವಿಚಾರಗಳು ಇವತ್ತು ನಡೆದಿದ್ದು ಧಾರವಾಡ ಸಂಚಾರಿ ಪೀಠದಲ್ಲಿ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠದಲ್ಲಿ ವಾದ ಪ್ರತಿವಾದಗಳು. ಹಾಗೆಯೇ ನಾಗೇಶ್ ಕಾಮತ್ ಅವರು ಮಾತನಾಡಿದ್ದಾರೆ, ಸಿ.ವಿ. ನಾಗೇಶ್ ಅವರು. ಸೊ ನೋಡೋಣ, ಇವಾಗ ದಿನಾಂಕ ನಿಗದಿ ಮಾಡಿದ್ದಾರೆ, ಯಾವತ್ತು ತೀರ್ಪನ್ನು ಕೊಡ್ತಾರೆ ಅಂತಕ್ಕಂಥದ್ದು. ಇನ್ನು ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್. ಕಳೆದ 3 ತಿಂಗಳಿಂದ ದುಡ್ಡು ಬಂದಿಲ್ಲ ಅಂತ ತುಂಬ ಎಲ್ಲರೂ ಕೂಡ ತಮ್ಮ ಅಳಲನ್ನು ತೋರಿಸ್ಕೋತಾ ಇದ್ರು. ಪಬ್ಲಿಕ್ ಟಿವಿ ಕೂಡ ಇದ್ರ ಬಗ್ಗೆ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಕೊನೆಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಾಜ್ಯ ಸರ್ಕಾರ 2400 ಕೋಟಿ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ. ಮೊದಲ ತಿಂಗಳ ಕಂತು ನಾಳೆಯೇ ಬರುತ್ತಂತೆ. ಎಲ್ಲ ರೀತಿಯಲ್ಲೂ ಕೂಡ ಇವಾಗ ಪ್ರೋಸೆಸ್ ನಡೆದಿದೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನಿಜಕ್ಕೂ ಕೂಡ ಇದು ವೆರಿ ಗುಡ್ ನ್ಯೂಸ್. 3 ತಿಂಗಳಿಂದ ದುಡ್ಡು ಬರ್ದೇನೆ 6,000 ರೂಪಾಯಿ ಬ್ಯಾಲೆನ್ಸ್ ಇದೆ, ಬಂದಿಲ್ಲ. ಅದನ್ನೇ ನಂಬಿಕೊಂಡಿದ್ದಂತಹ ಸಾಕಷ್ಟು ಜನ ತುಂಬ ಕಷ್ಟಪಟ್ಟಿದ್ರು. ನಿಮಗೆ ನಾಳೆ ಸಿಗುತ್ತೆ ನವೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣ. ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳು ದುಡ್ಡು ಬರಬೇಕಾಗಿತ್ತು, ದುಡ್ಡೇ ಬಂದಿಲ್ಲ. ಹಾಗಾಗಿ ನಾಳೆಗೆ ನವೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣ ಬರುತ್ತೆ. 1 ತಿಂಗಳ 2400 ಕೋಟಿ ಹಣ ಈಗ ರಾಜ್ಯ ಸರ್ಕಾರದಿಂದ ಇಲಾಖೆಗೆ ಬಿಡುಗಡೆಯಾಗಿದೆ. 1 ತಿಂಗಳು ಕೊಡಬೇಕು ರಾಜ್ಯದಲ್ಲಿ ಗೃಹಲಕ್ಷ್ಮಿ ದುಡ್ಡು ಅಂದರೆ 2400 ಕೋಟಿ ಬೇಕು. 2400 ಕೋಟಿ ಈಗ ಹಣ ರಿಲೀಸ್ ಆಗಿದೆ. ಈಗೆಲ್ಲ DBT ಆಗಬೇಕಲ್ಲ, ಆ ಪ್ರೋಸೆಸ್ ಎಲ್ಲ ನಡೀತಾ ಇದೆ. ಇನ್ನು ಡಿಸೆಂಬರ್ ತಿಂಗಳು ದುಡ್ಡನ್ನು ಮುಂದಿನ ಸೋಮವಾರ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ನಾಳೆ ಶುಕ್ರವಾರ ಲಕ್ಷ್ಮಿಯ ಆಗಮನ ಆಗುತ್ತೆ. ಸೋಮವಾರ 3 ದಿನದ ನಂತರ ಇನ್ನೊಂದು ತಿಂಗಳು ದುಡ್ಡು ಬರುತ್ತೆ ಅಂತ ಹೇಳಿದ್ದಾರೆ. 2 ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಫಲಾನುಭವಿಗಳ ಅಕೌಂಟಿಗೆ ಹಾಕ್ತೀವಿ ಅಂದರೆ ಹೆಚ್ಚು ಕಡಿಮೆ ಮುಂದಿನ ವಾರ ಇಷ್ಟೊತ್ತಿಗೆಲ್ಲ ಅವರ ಪ್ರಕಾರ ಕಂಪ್ಲೀಟಾಗಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಬೇಕು. ಆ ನಿಟ್ಟಿನಲ್ಲಿ ಏನು ಪ್ರೋಸೆಸ್ ಆಗುತ್ತೆ, ಸುಮಾರು ಸರ್ತಿ ಹೀಗೆ ಹೇಳಿದ್ದಾರೆ, ಹಾಕಲಿಲ್ಲ. ಬಟ್ ನಾಳೆ ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ಸದ್ಯಕ್ಕೆ ಇದು ಆ ರೀತಿ ಆಗುತ್ತೆ. ಏನು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ನಾಳೆ ದುಡ್ಡು ಬರುತ್ತಾ ಇಲ್ವಾ ಗೊತ್ತಾಗುತ್ತಲ್ಲ.